ನಾನು ಅಮೌಂಟ್ ಕೊಡ್ತೇನೆ, ನೀವು ಧರ್ಮಸ್ಥಳಕ್ಕೆ ಬರಬೇಕು, ನಾನು ಸಹ ಅಲ್ಲಿ ತಂದ ಅಮೌಂಟ್ ಕ್ಯಾಶ್ ಕೊಡ್ತೇನೆ, ನೀವು ಅಲ್ಲಿಗೆ ಬರಬೇಕು, ನಾನು ಒಬ್ಬಳೇ ಬರ್ತೇನೆ, ನೀವು ಬನ್ನಿ ಅಂತ. ಅಂದರೆ ನಮ್ಮವರೇ ನಮಗೆ ಸ್ವಾರ್ಥಿಗಳೆಲ್ಲ. ಕೋರ್ಟಿಗೆ, ಲಾಯರಿಗೆ, ಒಂದೊಂದು ಲಾಯರಿಗೆ 5,000 10,000 ಒಮ್ಮೆ ಹೋಗುವಾಗ. ಈಗ ಮುಸ್ಲಿಮರ ಮನೆಗೆ ಹೋಗಿ ಊಟ ಮಾಡ್ಬೋದು, ಕ್ರಿಶ್ಚಿಯನ್ನರ ಮನೆಗೆ ಹೋಗಿ ಊಟ ಮಾಡ್ಬೋದು, ಆದರೆ ಫ್ಯಾಮಿಲಿಯವರ ಮನೆಗೆ ಹೋಗಿ ಊಟ ಮಾಡಲಿಕ್ಕೆ ಸರಿಯಾಗುದಿಲ್ಲ. ಮತ್ತೆ ನಾವು ಒಬ್ಬರೊಟ್ಟಿಗೆ ಒಳ್ಳೇದ್ರಲ್ಲಿದ್ರೆ ನಮಗೆ ಯಾರು ಒಳ್ಳೇದು ಮಾಡ್ತಾರೆ. ಈಗ ನಾವು ಅವ ಜಾತಿ ಇವ ಜಾತಿ ಅವರೊಟ್ಟಿಗೆ ಸೇರಬಾರ್ದು ಹೇಳಿದ್ರೆ ನಮಗೆ ಜಾತಿಯವರ ಲಾಶಿಗೆ ಇಟ್ಟದ್ದು, ಬೆನ್ನಿಗೆ ಚೂರಿ ಹಾಕಿದ್ದು. ಅಂಬಿಕಾ. ಏನು ಡ್ಯೂಟಿ ಇಲ್ಲಿಂದ? ಇಲ್ಲಿ ಫೋನ್ ತೆಗೆಯೋದು, ಮಾತಾಡೋದು, ಬಿಲ್ ಮಾಡೋದು, ಮತ್ತೆ ಗಿಡ ಕೊಡೋದು. ಕಸ್ಟಮರ್ ಬಂದ್ರೆ ಗಿಡ ಕೊಡುವ ರಜೆ ಮಾಡಿದ್ರೆ ಗಿಡ ಕೊಡ್ಲಿಕ್ಕೆ ಹೋಗ್ತೇವೆ, ಆ ಥರ. ಈಗ ಏನು ಮಾಡ್ತಿದ್ದಾರೆ ಇಲ್ಲಿ? ಇದಕ್ಕೀಗ ಗಿಡ ತೆಗೆದಕ್ಕೆ ಎಲ್ಲದಕ್ಕೆ ಮಾರ್ಕ್ ಮಾಡ್ತಿದ್ದೇವೆ ಬರೆದು, ಯಾವ ಯಾವ ಗಿಡ ಇಡಿ. ಅಂದ್ರೆ ತಳಿ ತುಂಬಾ ಇರುವ ಕಾರಣ ಅವರಿಗೆ ಮಿಕ್ಸ್ ಆಗ್ತದಲ್ಲ ಕಸ್ಟಮರಿಗೆ, ಅದಕ್ಕೆ ಈ ತರ ಟ್ಯಾಗ್ ಮಾಡಿ ಬರ್ದಾಕುವಂಥದ್ದು, ತಳಿ ಮಿಕ್ಸ್ ಆಗದಾಗೆ. ಪ್ಲಾಸ್ಟಿಕ್ ಹಾಳೆ ಮೇಲೆ ಹೌದು ಬರೆದು ಪಿನ್ ಮಾಡ್ಬಿಡೋದು. ಉದಾಹರಣೆ ನೋಡಿ, ಅಪ್ಪೆ ಮಿಡಿ. ಅಪ್ಪೆ ಮಿಡಿ ಇದು ಯಾವುದು? ಇದು 4 ಅಪ್ಪೆ ಮಿಡಿ. ಅದು ಗಮ್ಲೆಸ್ ಹಲಸು ಈ ತರ. ಇದು ವಿಯೆಟ್ನಾಂ, ಮತ್ತೆ ನಿನ್ನಿತಾಯಿ ಉಂಟು, ಥೈಲ್ಯಾಂಡ್ ಉಂಟು, ಆಲ್ ಸೀಸನ್ ಮ್ಯಾಂಗೋ ಉಂಟು. ಇಷ್ಟು ಹೋಗ್ತಾ ಇದೆ. ಇಷ್ಟು ಹೋಗ್ತಾ ಇದೆ. ಇದು ಶೃಂಗೇರಿ. ಶಾರದಾಂಬೆ ದೇವಸ್ಥಾನ. ಹೌದು. ನಮ್ದು ಮುಡಂತಿಯರ ಮದುವೆ ಮಾಡಿ ಕೊಟ್ಟದು ಇಲ್ಲಿ. ಇಲ್ಲೇ ಒಂದು 10 ನಿಮಿಷ ಉಂಟು ಇಲ್ಲಿಂದ. ಈ ಅಳಕೆ ಮಜಲಿಂದ ಒಂದು 10 ನಿಮಿಷ ದಾರಿ. ಇಲ್ಲೇ ಇರೋದು. ಎಷ್ಟು ವರ್ಷ ಆಯ್ತು ನಿಮಗೆ? ಮದುವೆ ಆಗಿ 5 ವರ್ಷ ಆಯ್ತು. ಅಪ್ಪ ಅಮ್ಮ ಅಂದ್ರೆ SSLC ಇರುವಾಗಲೇ ತೀರ್ಕೊಂಡ್ರು. ಅಂದ್ರೆ SSLC ಮುಗ್ದ ಕೂಡಲೇ ತಂದೆಗೆ ಹುಷಾರಿಲ್ಲದಾಗೆ ಆಯ್ತು. ಅವರು ತೀರಿ ಒಂದು 6 ತಿಂಗಳಲ್ಲಿ ಅಮ್ಮ ತೀರ್ಕೊಂಡ್ರು. ಅಪ್ಪನಿಗೆ ಕ್ಯಾನ್ಸರ್ ಇತ್ತು. ಅವರು 6 ತಿಂಗಳಲ್ಲಿ ಅವ್ರು ತೀರಿದ ನಂತರ ಅಮ್ಮನಿಗೆ ವಾಪಸ್ ಹುಷಾರಿಲ್ಲದಾಯ್ತು, ಅವರು ತೀರ್ಕೊಂಡ್ರು. 10ನೇ ಕ್ಲಾಸ್ SSLC ಮುಗ್ದ ನಂತರ. ಇಬ್ಬರನ್ನು ಹಾಸ್ಪಿಟಲಲ್ಲಿ 6 ತಿಂಗಳು ನೋಡಿದ್ದೇನೆ. ಒಬ್ಬರೇ. ಅಣ್ಣ ತಮ್ಮ ಅಕ್ಕ ತಂಗಿ ಯಾರಿಲ್ಲ, ಒಬ್ಳೆ ಮಗಳು. ತಂದೆ ತಾಯಿಗೆ ಒಬ್ಳೆ ಮಗಳು. ರಾಣಿ ತರ ನೋಡಿದ್ರು, ಆ ತರ ಲಾಸ್ಟಿಗೆ ಅವರನ್ನು ಉಳಿಸ್ಕೊಳ್ಲಿಕ್ಕೆ ನನಗೆ ಆಗ್ಲಿಲ್ಲ. ಯಾವ ಹಾಸ್ಪಿಟಲ್ ಕಾಯ್ತಿದ್ರಿ? KMC ಅತ್ತಾವರ, ಮಂಗಳೂರು. ಹೆಂಗೆ ಅದಕ್ಕೆ ಹಣಕಾಸು ಇತ್ಯಾದಿ? ಅಂದ್ರೆ ಆಗ ಸ್ಕೀಮ್ ಇತ್ತು, ವಾಜಪೇಯಿ ಸ್ಕೀಮ್ ಅಂತ ಒಂದು ಸ್ಕೀಮ್ ಇತ್ತು, ಅದರಲ್ಲಿ ಎಲ್ಲ ಇದು ಬಂದಿದೆ. ಆದರೆ ನೋಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ಅಂದರೆ ಆ SSLC ಬಿಟ್ಟ ತಕ್ಷಣ ಹಾಸ್ಪಿಟಲನ್ನು ಮೇಂಟೈನ್ ಮಾಡೋದು, ರಾತ್ರಿ 2 ಗಂಟೆ 1 ಗಂಟೆಗೆಲ್ಲ ಮದ್ದು ಅದು ಇದು ಅದೆಲ್ಲ ಕಳಿಸ್ತಾರಲ್ಲ, ಆ ಥರ. ಬಟ್ ಅವಾಗ ನಿಮ್ಗೆ SSLC ಮುಗಿದೋಗಿತ್ತು? SSLC ಮುಗ್ದು ಇಲ್ಲ, ಹೋಗಲಿಲ್ಲ. ಮತ್ತೆ ತಂದೆ ತಾಯಿ ತೀರ್ಕೊಂಡ ನಂತರ ಯಾವುದು ಬೇಡ ಅಂತ ಆಯಿತು. ಮತ್ತೆ ಸ್ವಲ್ಪ ಹೋರಾಡಬೇಕಾಯ್ತು ಬಾಕಿಯವ್ರ ಜೊತೆ. ಅಂದರೆ ಮನೆ ಇತ್ತು, ಸ್ವಲ್ಪ ಜಾಗ ಇತ್ತು, ಅದನ್ನು ಉಳಿಸ್ಕೊಳ್ಳಿಕ್ಕೆ ಬೇರೆಯವ್ರ ಜೊತೆ ಹೋರಾಡಬೇಕಾಯ್ತು. ಅಂದರೆ ಫ್ಯಾಮಿಲಿ ಮೆಂಬರಲ್ಲೇ ಆ ಥರ ಆಯಿತು. ನಮ್ಮನೆ, ಆದರೆ ಅದು ನನ್ನ ಅಣ್ಣನ ಮನೆ, ನನಗೆ ಸಿಗಬೇಕು. ಒಂದು ಕಡೆ ತಂದೆ ಪಾರ್ಟಿಯವ್ರದ್ದು ಟಾರ್ಚರ್ ಇತ್ತು, ತಾಯಿ ಕಡೆಯಲ್ಲಿ ಏನು ಟಾರ್ಚರ್ ಇರಲಿಲ್ಲ, ತಂದೆ ಕಡೆಯಲ್ಲಿ ನನ್ನ ಅಣ್ಣನ ಮನೆ, ನನ್ನ ತಮ್ಮನ ಮನೆ, ಆ ಥರ ಇತ್ತು. ಅದು ನಮಗೆ ಸಿಗಬೇಕು ಅಂತ. ಆ ಚಾನ್ಸ್ ನಮ್ಮ ಹತ್ರ ನಾನು ಬಿಟ್ಕೊಡ್ಲಿಲ್ಲ. ಬಟ್ ನೀವು ಮಗಳು ಅಂದಮೇಲೆ ನೀವು ಅವರ ಲೀಗಲ್ ಹೈರ್ ತಾನೆ, ನೀವು ಕಾನೂನುಬದ್ಧ ಹಕ್ಕುದಾರ ತಾನೆ? ಹೌದು. ಮತ್ತು ಅವ್ರಿಗೆ ಏನಂತ ಸಮಸ್ಯೆ ಅವ್ರಿಗೆ? ಯಾಕೆಂದರೆ ನನ್ನ ಅಣ್ಣನ ಮನೆ ನಮಗೆ ಸಿಗಬೇಕು, ನೀನು ಒಬ್ಬಳೆ ಮಗಳಲ್ಲ, ನಿನಗೆ ಎಂತಕ್ಕೆ, ಆ ಥರ ಎಲ್ಲ ಇತ್ತು. ಅಂದರೆ ಒಂದು ಒಳ್ಳೆ ಪಾರ್ಟಿ ಬರುವಾಗ ಅದನ್ನು ತಪ್ಪಿಸ್ತಿದ್ರು, ಆ ಥರ ಇತ್ತು. ಮನೆ ಸೇಲಿಗೆಲ್ಲ ಬರ್ತಾರಲ್ಲ, ಈಗ ನಮಗೆ ಮನೆ ಸೇಲ್ ಆಗ್ಬೋದು ಅಂತ ಒಂದು 5-6 ಲಕ್ಷಕ್ಕೆ ಬರುವಾಗ ಅದನ್ನು ಅವ್ರು ತಪ್ಪಿಸ್ತಾರೆ. ಅಂದರೆ ಅದು ಅವಳಿಗೆ ಸಿಗ್ಲಿಕ್ಕಿಲ್ಲ, ಅದು ನಮ್ಮ ಮನೆ, ಆ ಥರ ಎಲ್ಲ. ಸುಮಾರು ಕೋರ್ಟು ಕಚೇರಿ ಎಲ್ಲ ಆಗಿದೆ. ಫೈನಲಲ್ಲಿ ಮಾತ್ರ ಗೆಲುವು ನನ್ನದೇ ಆಯಿತು, ಯಾಕಂದರೆ ಅವರಿಗೆ ಬಿಡ್ಲಿಕ್ಕೆ ಆಗಲಿಲ್ಲ. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಕೈಯಲ್ಲೇ ಇತ್ತು, ಏನು ಮಾಡಲಿಕ್ಕೆ ಆಗಲಿಲ್ಲ. ಒಂದು 5-6 ಪಾರ್ಟಿ ತಪ್ಪಿಸಿದ್ದಾರೆ ಮಾತ್ರ ತುಂಬ. ಸೊ ನಿಮ್ಮ ತಂದೆ ತಾಯಿ ತೀರ್ಕೊಂಡ್ಮೇಲೆ ಮನೆ ಮಾರಾಟಕ್ಕೆ ಇಟ್ಟಿದ್ರಿ, ಅದನ್ನ ಇವ್ರು ಮಾರ್ಸಕ್ಕೆ ಬಿಡ್ತಿರ್ಲಿಲ್ಲ, ಸುಮ್ಮನೆ ತೊಂದರೆ ಕೊಡೋದು. ಒಬ್ಬಳೇ ಹೋರಾಡಿದ್ದೇನೆ ಎಲ್ಲರ ಜೊತೆ, ಫೈನಲಲ್ಲಿ ಮಾತ್ರ ಆಯಿತು, ನನ್ನ ಕಡೆಗೆ ಸಿಕ್ಕಿತು. ಕೋರ್ಟಿಗೆ ಹೋಗ್ಬಿಟ್ರಿ ಒಬ್ಬರೇ? ಎಷ್ಟು ಏಜ್ ಆಗೋದು ನಿಮಗೆ ಅವಾಗ? ಅಂದರೆ ಕೋರ್ಟಿಗೆ ಹೋಗುವಾಗ ಒಂದು 19 ವರ್ಷ ಕಳೆದಿತ್ತು. ಅದು ಕೋರ್ಟಿಗೆ ಖರ್ಚು ಇತ್ಯಾದಿ? ಅದೇ, ಈಗ ಮನೆ ಅಂದರೆ ನಮ್ಮ ಮನೆ ಪರ್ಚೇಸ್ ಮಾಡಿದವರು ಅರ್ಧ ಶೇರ್ ಅವ್ರು ಕೊಟ್ಟರು, ಅರ್ಧ ನಾವು ಹಾಕಿದೆವು ಕೋರ್ಟಿಂದ. ಓಕೆ. ಒಂದು 4-5 ಲಾಯರ್ ಸಿಕ್ಕಿದ್ದಾರೆ, ಅದರಲ್ಲಿ 3 ಜನ ಆಗಲಿಲ್ಲ ಅವರ ಕೈಯಿಂದ. ಲಾಸ್ಟ್ ಫೈನಲಲ್ಲಿ ಒಬ್ಬರು ಸಿಕ್ಕಿದ್ರು, ಅವರು ಮಾಡಿಕೊಟ್ರು. 19 ವಯಸ್ಸಿಗೆ ಸುಮಾರು ಲೈಫ್ ಮಾಡ್ಬಿಟ್ಟಿದ್ರು.
ಮತ್ತು ಪಂಚಾಯಿತಿಯಲ್ಲಿ ಸಹ ಸ್ವಲ್ಪ ಅದು ನಿನ್ನ ತಂದೆ ತಾಯಿ ತೀರುವಾಗ ನಿಮಗೆ ಬರೆದು ಕೊಡಬೇಕಿತ್ತು ಜಾಗ ಆ ಥರ ಎಲ್ಲ ಹೇಳಿದ್ದಾರೆ. ಪಂಚಾಯತಿಯವರೇ? ಅಂದರೆ ಸಾಯುವ ಮೊದಲು ಅವರು ನಿಮಗೆ ಬರೆದು ಕೊಡಬೇಕಿತ್ತು. ಆಗ ನಾನು ಕೇಳಿದೆ, ನಿಮ್ಮ ತಂದೆ ತಾಯಿ ತೀರುವ ಮೊದಲೇ ನಿಮಗೆ ನಿಮ್ಮ ಜಾಗ ಬರೆದು ಕೊಟ್ಟಿದ್ದಾರಾ ಅಂತ. ಈಗ ತಂದೆ ತಾಯಿ ಯಾರಿಗೆ ಆದರೂ ಸಹ ಸಾವು ಬರೋದು ಸಹಜ, ಅದು ಸಡನ್ನೇ ಬರುವಂಥದ್ದು. ಈಗ ನಾನೇ ನಾಳೆ ಇರ್ತೇನಿಲ್ಲ ನನಗೆ ಗೊತ್ತಿಲ್ಲ. ನನ್ನ ಮಗುವಿಗೆ ನಾನು ಈಗಲೇ ಬರೆದಿಡ್ಲಿಕ್ಕಾಗ್ತದಾ? ನನ್ನ ತಾಯಿಗೆ ಈಗ ನನ್ನ ಮಗುವಿಗೆ ನಾನು ಈಗಲೇ ಬರೆದಿಡ್ಲಿಕ್ಕಾಗ್ತದ ನಾಳೆ ನಾನು ಸಾಯ್ತೇನೆ ಅಂತ ಯಾರಿಗಾದ್ರೂ ಗೊತ್ತಿರ್ತದಾ? ಆ ಥರ ಎಲ್ಲ ಮಾಡಿದ್ದಾರೆ. ಆಗ ನಾನು ಡೈರೆಕ್ಟ್ ಕೇಳಿಬಿಟ್ಟಿದ್ದೇನೆ, ನಿಮಗೆ ಆ ಥರ ಮಾಡಿದರೆ ಯಾವ ಥರ ಆಗ್ಬೋದು ಅಂತ. ಆಗಲಿಲ್ಲ, ಅವರಿಗೆ ಸಹ ಆಗಲಿಲ್ಲ. ಮತ್ತು ಎಲ್ಲ ಇತ್ತಲ್ಲ, ಮತ್ತು ಸ್ವಲ್ಪ ನೆರೆಕರೆಯವರೆಲ್ಲ ಸಹಾಯ ಮಾಡಿದರು. ಅದು ಅವಳ ಜಾಗ ಅವಳ ತಂದೆ ತಾಯಿದು ಅವಳಿಗೆ ಸಿಗಬೇಕು ಆ ಥರ. ಮತ್ತು ಸ್ವಲ್ಪ ಜನ ನನ್ನ ಹತ್ರ ಇಷ್ಟು ಸಾಲ ತಗೊಂಡಿದ್ದಾರೆ, ಅಷ್ಟು ಸಾಲ ತಗೊಂಡಿದ್ದಾರೆ ಆ ಥರ ಎಲ್ಲ ಹೇಳಿದರು. ಹಾಂ, ಅಂದರೆ ಈ ಸೇಲ್ ಆದ ಟೈಮಲ್ಲಿ ಅಮೌಂಟು ನಮ್ಮ ಕೈಯಲ್ಲಿ ಇರ್ತದಲ್ಲ, ಅದಕ್ಕೆ ಧರ್ಮಸ್ಥಳ ಗುಂಪಿನ ನಾವು ಸಾಲ ತೆಗೆದುಕೊಟ್ಟಿದ್ದೇವೆ, ಇಷ್ಟು ಸಾಲ ತೆಗೆದುಕೊಟ್ಟಿದ್ದೇವೆ, ಅದು ನಮಗೆ ಕೊಡಬೇಕು ಅಂತ. ಅದಕ್ಕೆ ನಾನು ಹೇಳಿದೆ, ನಾನು ಅಮೌಂಟ್ ಕೊಡ್ತೇನೆ, ನೀವು ಧರ್ಮಸ್ಥಳಕ್ಕೆ ಬರಬೇಕು, ನಾನು ಸಹ ಅಲ್ಲಿ ತಂದ ಅಮೌಂಟ್ ಕ್ಯಾಶ್ ಕೊಡ್ತೇನೆ, ಬರ್ತೀರಾ? ಹಾಂ, ಕೊಡ್ತೇನೆ, ನೀವು ಅಲ್ಲಿಗೆ ಬರಬೇಕು, ನಾನು ಒಬ್ಬಳೇ ಬರ್ತೇನೆ, ನೀವು ಬನ್ನಿ ಅಂತ. ಅವತ್ತು ಲಾಸ್ಟ್ ಫೋನ್ ಮಾಡಿದರೆ ಇವತ್ತು ನನಗೆ ತೆಗಿಲೇ ಇಲ್ಲ. ಸುಳ್ಳು. ಅಂದರೆ ಈ ಅಮೌಂಟು ಅವರಿಗೆ ಯಾವ ಥರ ತಗೊಳ್ಬೇಕು ಅನ್ನೋ ಇದಿತ್ತು. ಅದೇ ನೋಡಿ, ಒಂದು ಒಂಟಿ ಹುಡುಗಿ ತೊಂದರೆ ಸಿಕ್ಕಾಗ ಹೆಂಗೆ ಬೇಕಾದ್ರೆ ಮಿಸ್ಯೂಸ್ ಮಾಡ್ತಾರೆ. ಹೌದು. ಆಮೇಲೆ ಆಯಿತು, ಫೈನಲಲ್ಲಿ ನನಗೆ ಸಿಕ್ಕಿತು, 2.5 ಲಕ್ಷಕ್ಕೆ ಸಿಕ್ಕಿತು. 5-6 ಲಕ್ಷಕ್ಕೆ ಬಂದ ಇದನ್ನೆಲ್ಲ ತಪ್ಪಿಸಿ ಲಾಸ್ಟ್ ನನಗೆ ಮನೆ ಸೇಲ್ ಆದದ್ದು 2.5 ಲಕ್ಷಕ್ಕೆ ಕೈಗೆ ಬಂದದ್ದು. ಅಂದರೆ ತುಂಬ ಪಾರ್ಟಿ ತಪ್ಪಿಸಿದ್ರಲ್ಲ ಥರ 2.5 ಲಕ್ಷಕ್ಕೆ ಬಂದದ್ರಲ್ಲಿ ಮದುವೆ ಖರ್ಚು, ಚಿನ್ನ, ಅದು ಇದು ಅಂತ ಸರಿ ಆಯಿತು. ಮದುವೆ ಯಾರು ಮಾಡಿದ್ರು ನಿಮಗೆ? ಮದುವೆ ನಾನೇ ಇದ್ದೆ, ಮತ್ತು ನನ್ನ ಫ್ಯಾಮಿಲಿಯವರು ಸೇರಿ ಎಲ್ಲ ಮದುವೆ ಮಾಡಿಬಿಟ್ರು. ಯಾರು ಹುಡುಗ ಇಲ್ಲಿದೆ, ಸೆಂಟ್ರಿಂಗ್ ಕೆಲಸಕ್ಕೆ ಹೋಗ್ತಾರೆ. ಫ್ಯಾಮಿಲಿಯವ್ರ ಜೊತೆ ಹೇಳಿ ಎಲ್ಲ ಮದುವೆ ಮಾಡಿದರು. ಏನು ನಿಮ್ಮ ಯಜಮಾನ್ರ ಹೆಸರು? ವೇದಪ್ರಸಾದ್. ಲವ್ ಮ್ಯಾರೇಜ್? ಹೌದು. ಅವ್ರ ಸಪೋರ್ಟ್ ಇತ್ತ ನಿಮ್ಮ ಕಾನೂನು ಹೋರಾಟಕ್ಕೆ? ಇತ್ತಲ್ಲ. ಆಗ ಅಷ್ಟು ಇರಲಿಲ್ಲ, ಆದರೆ ನಮಗೆ ಹೋರಾಟಕ್ಕೆ ನಾನು ಒಬ್ಬಳೇ ನಿಂತದ್ದು, ಯಾರು ಇರಲಿಲ್ಲ ನಮ್ಮ ಕಡೆ. ಭಯ ಆಗಲಿಲ್ವಾ? ಭಯ ಅಂದರೆ ನಮ್ಮ ಕೈಯಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಇರುವಾಗ ಅವರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಈಗ ಒಂದು ಫಸ್ಟ್ ಅಂದರೆ ಜಾಗ ಸೇಲ್ ಮಾಡುವಾಗ RTC ನನ್ನ ಹೆಸರಿಗೆ ಆಗಬೇಕು, ಆ ಜಾಗದ ರೆಕಾರ್ಡ್ಸು ನನ್ನ ಹೆಸರಿಗೆ ಆಗಬೇಕು, ರೇಷನ್ ಕಾರ್ಡ್ ನನ್ನ ಹೆಸರಿಗೆ ಆಗಬೇಕು, ಎಲ್ಲ ಫಸ್ಟ್ ನಾನು ಮಾಡಿಸಿ ಅದ ನಂತರ ಸೇಲ್ ಮಾಡಿರುವಂಥದ್ದು. ನನ್ನ ಹೆಸರಿಂದ ಮತ್ತು ಅವರ ಹೆಸರಿಗೆ ಡೈರೆಕ್ಟ್ ಪಾರ್ಟಿಗೆ ಕೊಟ್ಟಿರುವಂಥದ್ದು. ಡೈರೆಕ್ಟ್ ಪಾರ್ಟಿಗೆ ತಂದೆ ತಾಯಿ ಹೆಸರಿಂದ ಆಗೋದಿಲ್ಲ, ಆ ಥರ ಆಗಿದೆ. ಸೊ ಕೇಸ್ ಗೆದ್ಮೇಲೆ ಮದುವೆ ಆದ್ರಾ? ಕೇಸ್ ಗೆದ್ದ ನಂತರ ಮದುವೆ ಆದದ್ದು. ಯಾವ ವರ್ಷ? ಅದೇ ಮೇ 5, ಮೇ 12ಕ್ಕೆ ಆದದ್ದು, 2020. 2020 ಲಾಕ್ಡೌನ್? ಲಾಕ್ಡೌನ್ ಮದುವೆ ಆಗ್ಬಿಟ್ಟಿದ್ರಿ? ಲಾಕ್ಡೌನ್, ಹೌದು. 2020 ಲಾಕ್ಡೌನ್. ಹೆಂಗಿದೆ ಲೈಫ್ ಈಗ? ಲೈಫು ತೊಂದರೆ ಇಲ್ಲ ಸರ್, ಲೈಫು ತೊಂದರೆ ಇಲ್ಲ, ಆದರೆ ಇಂಥ ಜನ ಎಲ್ಲ ಇರ್ತಾರಲ್ಲ ಅಂತ ಅನ್ನೋದೇ. ಯಾಕೆ ಹಿಂಗೆ ಮಾಡ್ತಾರೆ ಜನ? ಅದೇ ಅಂದರೆ ನಮ್ಮವರೇ ನಮಗೆ ಬೇಕು, ಸ್ವಾರ್ಥಿಗಳೆಲ್ಲ. ಆದರೆ ಈಗ ಅವರ ನಡುವೆ ನಾನು ಹೋರಾಡ್ತಿದ್ದೇನೆ, ಹೋಗ್ತೇನೆ ಆಚೆ ಈಚೆ, ಅದೇ ಊರಿಗೆ ಹೋಗ್ತೇನೆ. ಊರಿಗೆ ಹೋಗೋದು ಬಿಡಲಿಲ್ಲ, ಜಾಗ ಮಾರಿದ್ರು ಸಹ ಆ ಊರಿಗೆ ಹೋಗೋದು ಬಿಡಲಿಲ್ಲ, ಅವರ ಮುಂದೆನೇ ಹೋಗ್ತೇನೆ, ಅವ್ರ ಮುಂದೆನೇ ನಿಲ್ತೇನೆ. ಆಗ ಕೇಳ್ತಾರೆ, ನೀನು ಗೆದ್ದಿಯಲ್ಲ ಒಬ್ಬಳೇ ಅಂತ. ಅವ್ರಿಗೇನು ಮಾಡಲಿಕ್ಕಾಗಲಿಲ್ಲ. ಈಗ ಅವರು ನನ್ನನ್ನು ಕರೀತಿದ್ದಾರೆ, ನೀನು ಬಾ ನಮ್ಮ ಮನೆಗೆ ಅಂತ. ನಾನು ಹೋಗೋದಿಲ್ಲ. ತೊಂದರೆ ಕೊಟ್ಟವ್ರೆ? ತೊಂದರೆ ಕೊಟ್ಟವರೇ ಕರೀತಿದ್ದಾರೆ, ಬರಬೇಕು ನೀನು ಮನೆಗೆ, ನಮ್ಮಿಂದ ತಪ್ಪಾಗಿದೆ, ನಾವು ಈ ಥರ ಮಾಡಿದ್ದೇವೆ ಎಲ್ಲ ಕೇಳಿದ್ದಾರೆ. ನಾನು ಹೋಗಲಿಲ್ಲ. ಅದೇ ಆ ಊರಿಗೆ ಹೋಗಿ ನೆರೆಕರೆಯವರೆಲ್ಲ ಮನೆಗೆ ಹೋಗ್ತೇನೆ, ಫ್ಯಾಮಿಲಿ ಮನೆಗೆ ಹೋಗೋದಿಲ್ಲ. ನೆರೆಕರೆಯವರು ಅಷ್ಟು ಒಳ್ಳೆದಿದ್ದಾರೆ, ಹಿಂದೂ ಮುಸ್ಲಿಮ್ನವರು ಇದ್ದಾರೆ, ಕ್ರಿಶ್ಚಿಯನ್ನವರು ಇದ್ದಾರೆ, ಎಲ್ಲರೂ ಅಷ್ಟು ಒಳ್ಳೆಯದರಲ್ಲಿ ನೋಡಿದ್ದಾರೆ. ಈಗ ಮುಸ್ಲಿಮರ ಮನೆಗೆ ಹೋಗಿ ಊಟ ಮಾಡ್ಬೋದು, ಕ್ರಿಶ್ಚಿಯನ್ನವರ ಮನೆಗೆ ಹೋಗಿ ಊಟ ಮಾಡ್ಬೋದು, ನಮಗೆ ಏನು ತೊಂದರೆ ಇಲ್ಲ. ಆದರೆ ಫ್ಯಾಮಿಲಿಯವರ ಮನೆಗೆ ಹೋಗಿ ಊಟ ಮಾಡಲಿಕ್ಕೆ ಸರಿಯಾಗೋದಿಲ್ಲ ಅಲ್ವಾ? ಇನ್ನೇನು ಚೂರಿ ಆಗ್ತಿರ್ಬೇಕು. ಅಂದರೆ ಈಗ ನಮ್ಮ ಮನೆ ಪಕ್ಕ ಎಲ್ಲ ಇರೋದು ತಮಿಳ್ನವರು ಜಾಸ್ತಿ, ಅಲ್ಲಿ ಹೋಗಿ ಊಟ ಮಾಡ್ತೇನೆ. ಆಗ ಇವ್ರು ಕೇಳ್ತಾರೆ, ಯಾಕೆ ನೀನು ತಮಿಳ್ನವರ ಮನೆಯಲ್ಲಿ ಊಟ ಮಾಡ್ತೀನಿ, ನಿಂಗೆ ಒಳ್ಳೇದಾಗ್ತದ ಅಂತ. ನೋಡಿದವರೇ ಅಲ್ವಾ, ಅವರ ಮನೇಲಿ ಅಂತುಂಟು, ಊಟ ಮಾಡೋದಕ್ಕೆ ಏನುಂಟು. ಇವರು ಅದೇ ಒಂದೇ ಕಮ್ಯುನಿಟಿ, ಒಂದೇ ಜಾತಿ, ನಿಮಗೆ ಹಿಂದೆ ಮೋಸ ಮಾಡಕ್ಕೆ ಟ್ರೈ ಮೋಸ ಮಾಡಿದರು, ಆದರೆ ಅವರು ಮೋಸ ಮಾಡಲಿಲ್ಲ. ಈಗ ಇಲ್ಲಿ ಮನೆ ಮಾಡಿದ್ರಾ? ಇಲ್ಲಿ ಮನೆ ಉಂಟು, ಸ್ವಂತ ಮನೆ ಉಂಟು, 15 ಸೆನ್ಸ್ ಉಂಟು. ಸೊ ಮದುವೆ ನಿಮ್ಮ ಖರ್ಚೆ? ಮತ್ತೆ ಅವ್ರು ಸ್ವಲ್ಪ ಖರ್ಚು ಕೊಟ್ಟಿದ್ದಾರೆ, ನಮ್ಮದು ಖರ್ಚು, 2 ಪಾರ್ಟಿ ಮಿಕ್ಸ್. 2.5 ಲಕ್ಷದಲ್ಲಿ ನನಗೆ ಅರ್ಧ ಕೋರ್ಟಿಗೆ ಹೋಗಿದೆ, ಎಲ್ಲ ಸಿಗಲಿಲ್ಲ. ಕೋರ್ಟಿಗೆ ಅದರಲ್ಲೇ ನನಗೆ ಈ ಬಂದ 2.5 ಲಕ್ಷದಲ್ಲೇ ಕೋರ್ಟಿಗೆ ಹಾಕಬೇಕಲ್ಲ. ಕೋರ್ಟಿಗೆ, ಲಾಯರಿಗೆ, ಒಂದೊಂದು ಲಾಯರಿಗೆ 5,000 10,000 ಒಮ್ಮೆ ಹೋಗುವಾಗ. ಅವರು ಆ ದಿವಸ ಇಲ್ಲದಿದ್ದರೆ ಆ ದಿವಸದ ಇಡೀ ವೇಸ್ಟೇ ಫುಲ್ಲು.
ಕೋರ್ಟಿಗೆ ಹೋಗುವಾಗ ಆ ದಿನ ಫುಲ್ ವೇಸ್ಟ್ ಆಯಿತು. ಮರು ದಿವಸ ಬರಬೇಕು, ಅದರ ಮರು ದಿವಸ ಬರಬೇಕು, ಆ ಥರ ಎಲ್ಲ ಇತ್ತು. ಯಾವ ಕೋರ್ಟು? ಕೋರ್ಟು ಬೆಳ್ತಂಗಡಿ, ಪಂಚಾಯತಿ ಮಡಂತಿಯರು. ಪಂಚಾಯತಿಗೆ ಸುಮಾರು ಸಲ ಹೋಗಿ ಪಿ ಡಿ ಒ ಇಲ್ಲ, ವಿ ಎ ಇಲ್ಲ, ಆ ಥರ ಎಲ್ಲ ಸುಮಾರು ಹೋಗಿ ಬರೋದಿದೆ ಆಗಿದೆ. ಈಗ ಫೈನಲಲ್ಲಿ ಮಾಡಿದ್ದಾರೆ. ನನಗೆ ವಿಡಿಯೋ ಸಪೋರ್ಟ್ ಇತ್ತು, ಉಗ್ರಾಣಿ ಸಪೋರ್ಟ್ ಇತ್ತು, ವಿ ಎ ಮಾತ್ರ ಕೇಳಿದ್ದು ನನ್ನಲ್ಲಿ ಆ ಥರ. ಇನ್ನು ತಂದೆ ತಾಯಿ ನಿಮಗೆ ಬರೆದು ಕೊಡ್ಬೋದಿತ್ತಲ್ಲ ಅಂತ. ಸ್ವಂತ ಮಗಳಿಗೆ ಬರಬೇಕು ಅಂತ ಗೊತ್ತಿಲ್ಲ. ಹಾಂ, ಅದೇ ಮಾಡೋದು ಎಲ್ಲ ಕೇಳೋದೆಲ್ಲ ಕೇಳಿ ಆಗಿದೆ. ಈಗ ಗಟ್ಟಿಯಾಗಿದೆ ಮನಸ್ಸು. ಸಂವಿಧಾನ ನಿಮ್ಗೆ ಕಾಪಾಡಿದೆ. ಹೌದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಮತ್ತು ನಾವು ಒಬ್ಬರೊಟ್ಟಿಗೆ ಒಳ್ಳೆಯದ್ರಲ್ಲಿದ್ದರೆ ನಮಗೆ ಯಾರು ಒಳ್ಳೇದು ಮಾಡ್ತಾರೆ. ಹಾಂ, ಜಾತಿ ಯಾವುದಾದ್ರೇನು, ನಾವು ಒಳ್ಳೆಯದ್ರಲ್ಲಿ ಇರೋದಲ್ವಾ. ಈಗ ನಾವು ಅವ ಜಾತಿ ಇವ ಜಾತಿ ಅವರೊಟ್ಟಿಗೆ ಸೇರಬಾರ್ದು ಹೇಳಿದರೆ ನಮಗೆ ಜಾತಿಯವರೇ ಲಾಸ್ಟಿಗೆ ಇಟ್ಟದ್ದು, ಬೆನ್ನಿಗೆ ಚೂರಿ ಹಾಕಿದ್ದು. ಈಗ ಸಹ ಹೋಗುವಾಗ ಅಷ್ಟೇ, ಎಲ್ಲ ಪ್ರತಿ ಮನೆಯವರು ಊಟಕ್ಕೆ ಕರೀತಾರೆ. ಕ್ರಿಶ್ಚಿಯನ್ ಆಗಲಿ, ಮುಸ್ಲಿಮ್ ಆಗಲಿ, ತಮಿಳ್ನವರಾಗಲಿ ಎಲ್ಲ ಕರೀತಾರೆ. ಹೋದಾಗ ಒಂದೊಂದು ಮನೆಯಲ್ಲಿ ಒಮ್ಮೆ ಹೋಗಿ ಬರುವಾಗ ಊಟ ಮಾಡಿ ಬರೋದು, ಯಾರಿಗೂ ಬೇಜಾರಾಗಲಿಕ್ಕೆ ಬಾರದು. ಅಂದರೆ ಅಷ್ಟು ಚೆಂದ ನೋಡಿದ್ದಾರೆ. ಗ್ರೇಟ್. ಮಕ್ಕಳಿದ್ದಾರಾ? ಒಂದು ಮಗು ಉಂಟು ಸರ್. ಏನು ಓದುತ್ತದೆ? ಇಲ್ಲ, 4 ವರ್ಷ ಆಗೋದಷ್ಟೇ. ನಾಲ್ದು ಮೇ 5ಕ್ಕೆ 4 ವರ್ಷ ಆಗ್ತದೆ. ಆಮೇಲೆ ಸ್ಕೂಲ್ಗೆ ಆಗ್ತದೆ? ಹೌದು. ಅವನ ಲಾಯರ್ ಮಾಡ್ಬಿಡಿ. ಗಂಡು ಮಗು ಹೆಣ್ಣು ಮಗುನ? ಹೆಣ್ಣು ಮಗು ಸರ್. ಓಕೆನಾ, ಲಾಯರ್ ಮಾಡ್ಬಿಡಿ ನಿಂತರ. ಹೌದು ಸರ್. ಕಾನೂನು ಗೊತ್ತಿರಬೇಕು. ನೀವು ಕಾನೂನು ಗೊತ್ತಿತ್ತಾ ಗೆಲ್ತೀನಿ ಅಂತ? ಕಾನೂನು ಗೆಲ್ತೀನಿ ಇಲ್ವಾ ಅಂತ ಗೊತ್ತಿರಲಿಲ್ಲ. ಆದರೆ ಪ್ರತಿ ಹೋಗಿ ಬರೋಗ್ಲು ಮನೆಗೆ ಬಂದು ಕೂಗುದು, ಈ ಥರ ಆಯ್ತಲ್ಲ ಅಂತ. ಈಗ ತೊಂದರೆ ಇಲ್ಲ. ನನಗೆ ತುಂಬ ಇವರ ಜೊತೆ ಹೋರಾಡಲಿಕ್ಕೆ ನನಗೆ ಬೇಜಾರಾದದಲ್ಲ. ಹಾಸ್ಪಿಟಲಲ್ಲಿ ಒಬ್ಬಳೇ ಪ್ರತಿ ರಾತ್ರಿನೇ ಹಿಂಸೆ ಪಟ್ಟಿದ್ದೇನೆ. ಅಂದರೆ ಅವರು 1 ಗಂಟೆಗೆ ಎದ್ದು ಹೋಗಬೇಕು, 2 ಗಂಟೆಗೆ ಎದ್ದು ಹೋಗಬೇಕು. ಇಲ್ಲಿ ಊಟ ಇಲ್ಲ, ಚಾಯ್ ಇಲ್ಲ. ಇಲ್ಲಿ ತಂದೆದು ಬೊಬ್ಬೆ, ತಾಯಿದು ಬೊಬ್ಬೆ, ಅದೇ ದೊಡ್ಡ ಹಿಂಸೆ ಆದದ್ದು. ಒಂದು ಕಡೆ ತಾಯಿ, ಒಂದು ಕಡೆ ತಂದೆ ತೀರಿದ್ರಲ್ಲ, ತಂದೆನ ಸ್ವಲ್ಪ ತಾಯಿ ಆದರೂ ನೋಡ್ಕೊಳ್ಳಿಕ್ಕಿದ್ರು. ತಾಯಿನ ನಾನು ಒಬ್ಬಳೇ ನೋಡಿದ್ದು. ಏನಾಗಿತ್ತು ಅವ್ರಿಗೆ? ತಾಯಿಗೂ ಕ್ಯಾನ್ಸರೇ ಆಗಿತ್ತು, ಇಬ್ರಿಗೂ. ತಾಯಿ ಇದರಲ್ಲಿ ತುಂಬ ಕಷ್ಟಪಟ್ಟಿದ್ದೇನೆ. ಆಗ ಇಂಗ್ಲೀಷೆಲ್ಲ ಅಷ್ಟು ಗೊತ್ತಿಲ್ಲ. ಈಗ ಸಿಸ್ಟರ್ನವ್ರು ಕಳಿಸೋದು, ಡಾಕ್ಟ್ರನವ್ರು ಕಳಿಸೋದು, ಆ ಥರ. ಮತ್ತು ಫೈನಲಲ್ಲಿ ಸಹ ಹಾಗೆ ನನಗೆ ಅವರು ಬದುಕ್ತಾರೆ ಅಂತಲೇ ಧೈರ್ಯ ಇತ್ತು. 10 ಗಂಟೆಗೆ ಮಾತಾಡಿದ್ದಾರೆ, 10:20ಕ್ಕೆ ಖಾಲಿ ಆಗಿದೆ. ಆಗ ಅವರು ಅಂದರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗುವಾಗ ಈ ಜಾಗದ ರೆಕಾರ್ಡ್ಸ್ ಎಲ್ಲ ಅವರು ತಲೆಮುಟ್ಟೆ ಅಡಿಯಲ್ಲಿ ಇಟ್ಟಿದ್ರು. ಹಾಸ್ಪಿಟಲ್ಗೆ ತಗೊಂಡೋಗಿದ್ದಾರೆ, ಅಲ್ಲಿ ಸಹ ತೆಗಿಲಿಕ್ಕೆ ಬಿಡಲಿಲ್ಲ ಯಾರಿಗೆ ಸಹ. ಈ ಸಾಯುವ ಒಂದು 10 ನಿಮಿಷದ ಮೊದಲು ಕೈಯಲ್ಲಿ ಕೊಟ್ಟು ತೀರಿತು. ಅದಂದರೆ ಅವರ ಕೈಗೆ ಸಿಕ್ತಿದ್ರೆ ಅವರಿಗೆ ಹೋಗ್ತಿತ್ತು ಜಾಗ. ಆಗ ತೊಂದರೆ ಇಲ್ಲ. ಮತ್ತು ಇಲ್ಲೇ ಈಗ ಖುಷಿ ಆಗ್ತದೆ ಫೋನಲ್ಲಿ ಮಾತಾಡುವಾಗ. ಅಂದರೆ ನಮ್ಮ ಜೊತೆ ಮಾತಾಡುವ ಕಸ್ಟಮರ್, ಆಚೆಯಿಂದ ಮಾತಾಡುವ ಕಸ್ಟಮರ್ ಎಷ್ಟು ದೊಡ್ಡ ವ್ಯಕ್ತಿ ಅಂತ ನಮಗೆ ಸಹ ಗೊತ್ತಿರಲ್ಲ. ಅವರು ಹೇಳಿದ ನಂತರ ನಾವು ಇಂಥವರಲ್ಲಿ ಮಾತಾಡಿದ್ದೇವಲ್ಲ ಅನ್ನೋ ಖುಷಿ ಆಗ್ತದೆ. ಇಲ್ಲಿ ಹೇಗಿದೆ ಜಾಕನಿಲ್ ತೋಟದಲ್ಲಿ ಹೇಗಿದೆ ಈಗ? ಖುಷಿ ಆಗ್ತಿದೆ ಸರ್. ಬೆಳಿಗ್ಗೆಯಿಂದ ಸಂಜೆ ಆಗೋದೇ ಗೊತ್ತಾಗಲ್ಲ, ಬೆಳಿಗ್ಗೆ ಬಂದರೆ ಸಂಜೆ ಆಗೋದೇ ಗೊತ್ತಾಗಲ್ಲ. ಅದೇ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಫೋನ್ ಮಾಡುವಾಗ ಖುಷಿ ಆಗ್ತದೆ. ಮತ್ತು ಒಮ್ಮೆ ಹೇಳಲಿಕ್ಕುಂಟು, ಇಂಥವರಲ್ಲಿ ಮಾತಾಡಿದ್ದೇವೆ ಇವತ್ತು, ಆ ಥರ ಒಂದು ಖುಷಿ ಆಗ್ತದೆ. ಮತ್ತು ಈ ಬೆಂಗಳೂರು, ಮೈಸೂರು ಆ ಸೈಡ್ನವರೆಲ್ಲ ಮಾತಾಡುವಾಗ ತುಂಬ ಖುಷಿ ಆಗ್ತದೆ. ಅವ್ರದ್ದೊಂದು ಮಾತಲ್ಲಿ ಅಮ್ಮ, ಮೇಡಮ್, ಅದೆಲ್ಲ ಒಂಥರ ಖುಷಿ ಆಗ್ತದೆ. ನಾವು ತುಂಬ ಫೋನಲ್ಲಿ ಕೇಳಿದ್ದೇವೆ ಸರ್. ಈಗ ಎಷ್ಟೇ ದೊಡ್ಡ ವ್ಯಕ್ತಿ ಸಹ ಹೇಗಿದ್ಯಮ್ಮ, ಊಟ ಆಯ್ತಮ್ಮ, ಚಹಾ ಆಯ್ತಮ್ಮ, ಯಾವ ಗಿಡ ಉಂಟಮ್ಮ, ಆ ಥರ ಎಲ್ಲ ಮಾತಾಡ್ತಾರಲ್ಲ, ಅದೊಂದು ಥರ ತುಂಬ ಖುಷಿ ಆಗ್ತದೆ ಸರ್. ಅಂದರೆ ನಾವಂತ ಇದನ್ನೆಲ್ಲ ಕೇಳ್ತೇವ, SSLC ಓದಿದವರು. ಆ ಒಂದು ಇದು ಸಿಗಬೇಕಾದ್ರೆ ನಾವು ಅಷ್ಟು ಇದು ಮಾಡಿರ್ಬೇಕಲ್ವಾ. ಈಗ ಎಷ್ಟೇ ಕಲ್ತ್ರೆ ಸಹ ಅವನಿಗೆ ಒಂದು ಇದು ಸಿಗಬೇಕಾದ್ರೆ ಅದಕ್ಕೊಂದು ಪುಣ್ಯ ಬೇಕು ಸರ್. ಮೊನ್ನೆ ಒಬ್ಬರು MLA ಫೋನ್ ಮಾಡಿದರು, ಅವ್ರ ಜೊತೆ ಮಾತಾಡೋದು ತುಂಬ ಖುಷಿಯಾಗಿದೆ. ಆ ಥರ ದೊಡ್ಡ ದೊಡ್ಡ ವ್ಯಕ್ತಿಗಳು ಫೋನ್ ಮಾಡುವಾಗ ಅವರು ಮತ್ತೆ ಮಾತಾಡೋದಲ್ವ, ನಾವು ಫಸ್ಟ್ ತೆಗೆಯುವಾಗ ಖುಷಿ ಆಗ್ತದೆ. ಏನು ನಿಮ್ಮ ಕನಸು ಏನಾಗಬೇಕು? ಇನ್ನೂ ಕನಸು ಅಂತ ಏನಿಲ್ಲ ಸರ್, ಇರುವಷ್ಟು ದಿನ ಖುಷಿಯಲ್ಲಿರೋದು ಅಂತ ಅಷ್ಟೇ. ಎಷ್ಟಿಗೆ ತಮಗೆ ಏಜ್ ಕೇಳ್ಬೋದಾ? ನಾಳ್ದು ಆಗಸ್ಟ್ 1ಕ್ಕೆ 28 ಆಗ್ತದೆ ಸರ್. 28 ವರ್ಷಕ್ಕೆ ಇಷ್ಟು ಜೀವನ ಅನುಭವ. ಈ ನನ್ನ ಸೋದರಿಗೆ ಒಳ್ಳೆಯದಾಗಲಿ. ಅಂಬಿಕಾ ಅವರು ನಮ್ಮ ಜಾಕನಿಲ್ ಅವರ ಫಾರ್ಮಲ್ಲಿ ಅವರು ನರ್ಸರಿಲಿ ಅವರು ಎಂಪ್ಲಾಯಿ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಾನು ಬೆಳಗ್ಗೆಯಿಂದ ಗಮನಿಸ್ತಾ ಇದ್ದೀನಿ. ಸೊ ಇವತ್ತು ಏನೋ ಕಥೆ ಇದೆ ಅಂತ ಅನ್ನಿಸ್ತಾ ಇತ್ತು. ಒಳ್ಳೆಯದಾಗಲಿ ನಿಮಗೆ, ಥ್ಯಾಂಕ್ ಯು. ನಾನು ಹೇಳೋದು ಅದೇನೇ ಸ್ನೇಹಿತರೆ, ಏನೇ ಸಮಸ್ಯೆ ಬಂದರೂ ಕಾನೂನಿದೆ. ನಮ್ಮಲ್ಲಿ ನ್ಯಾಯ ಇದ್ದರೆ, ನಿಯತ್ತಿದ್ರೆ, ಭಾರತೀಯ ಸಂವಿಧಾನ ಇದೆ, ಅದು ಕಾಪಾಡುತ್ತನ್ನಕ್ಕೆ ನಮ್ಮ ಅಂಬಿಕಾನೇ ಸಾಕ್ಷಿ, ಅವ್ರ ಧೈರ್ಯವೇ ಸಾಕ್ಷಿ. ಥ್ಯಾಂಕ್ ಯು.